3000 ವರ್ಷಗಳ ಹಿಂದೆ ಇಡೀ ಇತಿಹಾಸದಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವೆ ಏನು ಸಂಘರ್ಷ ಇತ್ತು, ಆ ಸಂಘರ್ಷದ ವಿಚಾರವಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇದೆ. ಇತಿಹಾಸ ಅಂದರೆ ಕೇವಲ ಈ ರಾಜು ಮಹಾರಾಜರಲ್ಲ, ಏನು ಅವತ್ತಿನ ಭೂಮಾಲೀಕರ ವಿರುದ್ಧ ಭೂಮಿ ಇಲ್ಲದೆ ಇರ್ತಕ್ಕಂಥವರು, ಬಡವರು, ದೀನದಲಿತರು ಏನು ಹೋರಾಟವನ್ನು ಮಾಡಿದ್ರು, ಆ ಹೋರಾಟದ ಚಿತ್ರಣವೇ ಈ ಲ್ಯಾಂಡ್ ಆರ್ಟ್ ಸಿನಿಮಾ. ದಯವಿಟ್ಟು ಏನು ಈ ಸಂವಿಧಾನದ ವಿಚಾರವಾಗಿ, ಬಡವರ ವಿಚಾರವಾಗಿ, ದೀನದಲಿತರ ವಿಚಾರವಾಗಿ ಈ ಒಂದು ಸಿನಿಮಾ ಇದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿ ಮಿತ್ರರು ಯಾವುದ್ಯಾವುದೋ ಸಿನಿಮಾಗಳನ್ನು ನೋಡ್ತೀರಾ, ದಯವಿಟ್ಟು ನಮ್ಮ ಸಿನಿಮಾ, ನಮ್ಮ ಇತಿಹಾಸವನ್ನು ಸಾರುವಂತಹ ಸಿನಿಮಾ ಇದು ಲ್ಯಾಂಡ್ ಲಾರ್ಡ್ ಸಿನಿಮಾ. ಈ ಒಂದು ಸಿನಿಮಾವನ್ನು ದುನಿಯಾ ವಿಜಯ್ ಅವರು ನಡೆಸಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಹ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಬೇಕು. ಈ ನೆಲ, ಜಲ, ಭೂಮಿಯ ಬಗ್ಗೆ, ಇತಿಹಾಸದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತೇಳಿ ನಮ್ಮ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜೈ ಭೀಮ್. ನಿಂಗೊಂದು ವಿಷಯ ಮಾತಾಡ್ತೀರಾ. ಈ ಭಾಷೆ ಶೈಲಿ ಹೊಂದಿರುವಂತಹ ಸಿನಿಮಾ. ಈ ಸಿನಿಮಾ ಏನ್ ತೋರಿಸುತ್ತೆ ಅಂದ್ರೆ ನಿಮ್ಗೆ ಸಮಾನತೆ ಮತ್ತು ಸಂವಿಧಾನದ ಬಗ್ಗೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕನ್ನುವಂತ ಒಂದು ಅದ್ಭುತವಾದ ಕಂಟೆಂಟ್ ಕೊಂಡಿರುವಂತಹ ಸಿನಿಮಾ. ಈ ಸಿನಿಮಾದ ಹೀರೋ ಆಗಿ ನಮ್ಮ ಸ್ಯಾಂಡಲ್ವುಡ್ ಸಲ್ಗ ದುನಿ ವಿಜಯ್ ಸರ್ ಅಭಿನಯಿಸಿದಂತಹ ಒಂದು ಅದ್ಭುತ ಸಿನಿಮಾ ಭೀಮ. ನಂತರ ನಮ್ಮ ಡಿಂಪಲ್ ಕಿನ್ ಗೊತ್ತಾ, ರಚಿತಾ ರಾಮು, ಆ ಡಿಂಪಲ್ ಕಿನ್ ಅವರು ಈ ಒಂದು ತಾಯಿ ಪಾಟಲ್ಲಿ ಮಾಡಿರ್ತಾರೆ ಈ ಸಿನಿಮಾದಲ್ಲಿ. ಈ ಒಂದು ಸಿನಿಮಾದ ವಿಲನ್ ಆಗಿ ರಾಜ್ಬಿ ಶೆಟ್ಟಿ ಅವರು ಬಂದರು. ಬಾವ ಬಂದಿಲ್ಲ, ಅಳಿಯ ಬಂದಿದ್ದೀನಿ. ಓಕೆನಾ? ಓಕೆ, ನಮ್ಮ ಒಂದು ಸಾಂಗ್ ಪ್ಲೇ ಆಗುತ್ತೆ, ಸಾಂಗ್ ಕೂಡ ನೋಡಿ. Dear students,